ಎಲ್ಲರೂ ರೆಡಿನಾ? ಲೇಟ್ ಆಗುತ್ತೆ, ಬೇಗ ಬನ್ನಿ. ಏನು ರೋಹಿತ್, ರೆಡಿ ಆಗ್ಬಿಡಿಯಾ? ರೆಡಿನಪ್ಪ. ನೀನ್ ರೆಡಿಯಪ್ಪ? ನಿನ್ನ ಹೆಂಡತಿ ಅವಳು ಬರ್ತಾಳಪ್ಪ. ಅಲ್ಲ ಅಮ್ಮ ಎಲ್ಲಿ? ನೀವೇನೋ ರೆಡಿ ಆಗಿದ್ದೀರಾ? ನಿನ್ನ ಹೆಂಡತಿ ನೀನ್ ಬಿಟ್ಕೊಳಲ್ಲ ಅಲ್ಲ? ನೀವು ಹಾಗೆ ತಾನೆ? ಓ, ಮದುಮಗನು ರೆಡಿ. ಬಾಪ್ಪ ಬಾ. ಏನು ಸಿಂಪಲ್ ಆಗಿ ರೆಡಿ ಆಗ್ಬಿಟ್ಟಿದ್ಯಾ? ನಿನ್ನ ಹೆಂಡತಿ ರೆಡಿನಾ? ಐ ಮೀನ್ ಹೆಂಡತಿ ಆಗೋಳು ರೆಡಿ ಅಂತ ಫೋನ್ ಮಾಡಿದ್ದ? ಮಾಡಿದೆ ಹೊರಡೋಣ ಇವಾಗ, ಲೇಟ್ ಆಗುತ್ತೆ. ನಿನ್ನ ಮುಖ ನೋಡ್ತಿದ್ರೆ ಎಕ್ಸೈಟ್ಮೆಂಟ್ಗೆ ರಾತ್ರಿ ನಿದ್ದೆನೆ ಬಂದಿಲ್ಲ ಅನ್ಸತ್ತೆ. ಕೇಳ್ತಿಯಲ್ಲೋ? ಓಕೆ ಸರಿನಮ್ಮ, ಎಲ್ಲ ರೆಡಿ ತಾನೆ? ಹೊರಡೋಣ. ಮಾವ ಅದು ಯಾಕಮ್ಮ, ಏನಾದ್ರು ತಗೊಳೋದು ಮರ್ತ್ಯಾ ಹೇಗೆ? ನಾನೇನು ಬಿಟ್ಟಿಲ್ಲ ಮಾವ, ಆದ್ರೆ ಅತ್ತೆ ಹಾಸಿನಿ, ಅವಳದ್ದು ಇದ್ದಿದ್ದೆ ಅಮ್ಮ. ಯಾರಿಗೆ ಸಮಾಧಾನ ಮಾಡಿದ್ರು ನಿಮ್ಮ ಅತ್ತೆಗೆ ಸಮಾಧಾನ ಮಾಡೋಕ್ಕಾಗಲ್ಲ. ಅಪ್ಪ ಹೊರಡೋಣವಾ? ಯಾಕೆ ಎಲ್ರು ಹೀಗೆ ನಿಂತಿದ್ದೀರಾ? ಗೊತ್ತಲ್ಲಮ್ಮ, ನಿಮ್ಮ ಅಮ್ಮಂದು ಮಾಮೂಲಿ ಕತೆ. ಅಪ್ಪ ನಾನು ಮಾತಾಡ್ತೀನಿ ರೀ. ಎಲ್ಲೇ ಸತ್ತಿದ್ಯಾ ನೀನು? ನಾನು ಏನ್ ಹೇಳ್ದೆ ನಿನ್ಗೆ? ಇಷ್ಟೊತ್ತಿಗೆ ಇಲ್ಲಿ ಇರ್ಬೇಕು ಅಂತ ಹೇಳಿರ್ಲಿಲ್ವಾ? ಏನು ಆಟ ಆಡ್ತಿದ್ಯಾ ನನ್ ಜೊತೆ? ಏಯ್, ಸುಮ್ನೆ ಕಿರ್ಚ್ಬೇಡ. ಮೊದ್ಲು ನನ್ನ ಮಾತು ಕೇಳು. ಈಗ್ಲೇ ನೀನ್ ನನ್ನ ಮೀಟ್ ಮಾಡ್ಬೇಕು. ಅಯ್ಯೋ, ಮೀಟ್ ಮಾಡ್ಬೇಕು ಅಂದ್ರೆ ನೀನ್ ಇಲ್ಲಿಗೆ ಬರ್ಬೇಕು ತಾನೆ? ಎಲ್ಲಿದ್ಯಾ ಅಂಬಿ? ನಾನ್ ಅಲ್ಲಿಗೆ ಬರಲ್ಲ, ನೀನು ಬೇರೆ ಕಡೆ ಮೀಟ್ ಮಾಡ್ಬೇಕು. ವಾಟ್? ಇವಾಗ್ಲೇನಾ? ನೋ ವೇ ಅಂಬಿ. ಮೀಟ್ ಮಾಡ್ಬೇಕು ಅಂದ್ರೆ ಅದ್ ಇಲ್ಲೇ. ಅಂಬಿ ಲುಕ್, ನೀನ್ ಏನೇನೋ ಮಾಡಕ್ ಹೋಗಿ ನಾನ್ ಮಾಡಿರೋ ಪ್ಲಾನ್ ನ ಎಡ್ವರ್ಟ್ ಮಾಡ್ಬೇಡ ಪ್ಲೀಸ್. ನಮಸ್ತೆ, ಬನ್ನಿ 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 ಒಳಗಡೆ. ಅನಿಕಾ, ಇಲ್ಲೇನ್ ಮಾಡ್ತಾ ಇದೀಯಾ? ಯಾರು ಫೋನಲ್ಲಿ? ಅದು ಅಜ್ಜಿ, ಇದು ನನ್ನ ಫ್ರೆಂಡು. ಮದ್ವೆ ಬರಕ್ ಹೇಳಿದ್ದೆ, ಸೊ ಅಡ್ರೆಸ್ ಹೇಳ್ತಿದ್ದೆ. ಲೊಕೇಶನ್ ಕಳ್ಸು, ಅವ್ರು ಬರ್ತಾರೆ. ನೀನ್ ಒಳಗಡೆ ಹೋಗು, ಇನ್ನೂ ತುಂಬಾ ಕೆಲ್ಸಗಳಿದೆ. ಹೋಗು, ಗಂಡಿನ ಕಡೆಯವ್ರು ಬಂದ್ಬಿಡ್ತಾರೆ, ಆಮೇಲೆ ಅದನ್ನೆಲ್ಲ ನೋಡಕ್ ಆಗಲ್ಲ. ಹೋಗಿ ಅರೇಂಜ್ಮೆಂಟ್ಸ್ ಸಹಾಯ ಮಾಡು, ಬೇಗ ಹೋಗು. ಓಕೆ ಅಜ್ಜಿ, ಹೋಗ್ತೀನಿ. ಲುಕ್ ಅಂಬಿ, ಆಟ ಆಡ್ಬೇಡ. ಇನ್ನ ಅರ್ಧ ಗಂಟೆಯಲ್ಲಿ ನೀನ್ ಇಲ್ಲಿರ್ಬೇಕು. ಇರ್ತೀಯ ತಾನೆ? ಇರ್ತೀಯ ಅಷ್ಟೇ. ಲೇ ಅನಿಕಾ, ನನ್ ಮಾತ್ ಕೇಳು. ಲೇ ಅನಿಕಾ, ನನ್ ಫೋನೇ ಕಟ್ ಮಾಡಿದ್ಲು. ಏನಾಯ್ತು ಇವಳು? ನನ್ ಮಾತೇ ಕೇಳ್ತಿಲ್ಲ, ಫೋನ್ ಕಟ್ ಮಾಡ್ತೀಯಾಳೆ. ಕೇಳಿಸ್ಕೊತಾಳೆ, ಕೇಳಿಸ್ಕೊಳ್ಳೇಬೇಕು. ನನ್ನ ಮನ್ಸಲ್ಲಿ ಮಾತು ಹೇಳ್ತಾ ಇದ್ದೀನಿ. ನಿಮ್ಮ ಮಗಳನ್ನ ಲವ್ ಮಾಡ್ತಾ ಇದೀನಿ ನಾನು ಮದುವೆ ಅಂತ ಆದರೆ ಅದು ನಿಮ್ಮ ಮಗಳು. ನಾನ್ ಸತ್ರೆ ನನ್ನ ಚಿನ್ನ ಅದೇ ಕೊರಗಲ್ಲಿ ಇದ್ಬಿಡ್ತಾಳೆ ಅಂತ ನನಗೆ ಗೊತ್ತು. ಅದಕ್ಕೆ
ಅವಳು ಕುತ್ತಿಗೆಗೆ ತಾಳಿ ತಾಳಿ ನಾನು ಮದುವೆ ಅನ್ನೋದಾದ್ರೆ ಅದು ಕಮಲಿ ಅವ್ರನ್ನ ಮಾತ್ರ. ಇಲ್ಲ ಅಂದ್ರೆ ನನಗೆ ಈ ಮದುವೆನೂ ಬೇಡ, ಏನೂ ಬೇಡ. ಹೊರಡಲ್ವಾ? ಯಾಕೆ ಅಳ್ತೀರಾ? ನಾನಾ ಇಲ್ವಲ್ಲ? ಅಮ್ಮ, ನಾವೀಗ ಹೋಗ್ತಿರೋದು ನನ್ನ ಮದುವೆಗೆ. ನೀವು ಹೀಗೆ ಅಳ್ತಾ ಬಂದ್ರೆ ಹೇಗಿರುತ್ತೆ ಹೇಳಿ? ನಾನೇನು ಅಳ್ತಿಲ್ಲ, ನಡಿ ಹೋಗೋಣ. ಅಮ್ಮ, ನೀವು ಹೀಗಿದ್ರೆ ನಾನು ಹೇಗೆ ಖುಷಿ ಪಡ್ಲಿ ಅಮ್ಮ? ಹೇಳದ್ನಲ್ಲ ಏನೂ ಇಲ್ಲ ಅಂತ. ನನಗೆ ಗೊತ್ತಮ್ಮ, ಕೆಲವು ವಿಷಯಗಳಿಂದ ನಿಮಗೆ ನೋವಾಗಿದೆ ಅಂತ. ಆದರೆ ಯಾರು ಬೇಕು ಅಂತ ಮಾಡಿಲ್ಲ ಅಮ್ಮ. ನನ್ನ ಮದುವೆಯಲ್ಲಿ ನೀವು ನಗ್ನಗ್ತಾ ಓಡಾಡ್ಕೊಂಡಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಖುಷಿಯಾಗಿರ್ಲಿಲ್ಲ ಅನ್ನೋದೇ ನನ್ನ ಜೀವನ ಪೂರ್ತಿ ಕಾಡುತ್ತೆ. ಪ್ಲೀಸ್ ಅಮ್ಮ. ಆದ್ರೆ ನನ್ನ ಇಡೀ ಜೀವನ ಇದನ್ನ ನೆನೆಸ್ಕೊಂಡು ದುಃಖದಲ್ಲಿದ್ರೆ ಪರವಾಗಿಲ್ಲ ಅಲ್ವಾ? ತಾರಾ, ಹೊರಡುವಾಗ ಹೀಗೇನೇನೋ ಮಾತಾಡ್ತಾ ಕೂತ್ರೆ ಹೇಗೆ? ಎಲ್ಲ ಸರಿ ಹೋಗಿದೆಯಲ್ಲ. ಈಗ ಇನ್ಯಾವ ವಿಷಯದ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ? ಮದ್ವೆ ವಿಷಯದಲ್ಲಿ ಮಾತ್ರ ನೀನ್ ಹೇಳಿದ್ದೆ ನಡಿಬೇಕು ಅಲ್ವಾ ರಿಷಿ? ಅಮ್ಮ, ನಮ್ಮ ಪ್ರೀತಿಗಿಂತ ನಿಮ್ಗೆ ಹಠಾನೇ ಕಾಣಿಸ್ತಿದ್ಯಾ? ಗೊತ್ತೋ ಗೊತ್ತಿಲ್ದೇನೋ ಪ್ರೀತಿಸ್ಬಿಟ್ವಿ. ಇದ್ದಕ್ಕಿದ್ದಾಗೆ ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ಕೊ ಅಂದ್ರೆ ನನ್ನ ಪ್ರೀತಿನ ತ್ಯಾಗ ಮಾಡಕ್ಕಾಗತ್ತಮ್ಮ? ಅಮ್ಮ, ನೀವು ಕಮಲಿ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತು. ಆದ್ರೆ ರಚನಾ ವಿಷಯದಲ್ಲಿ ಕಮಲಿ ಅವ್ರದ್ದು ಏನೂ ತಪ್ಪಿಲ್ಲ ಅಮ್ಮ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಮ್ಮ, ನೀವು ನನ್ನ ವಿಚಾರದಲ್ಲಿ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಲೈಫು ನಾನು ಏನಾದರೂ ಮಾಡ್ಕೋತೀನಿ. ನನ್ನ ಲೈಫ್ ಹಾಳಾಗಿದೆ, ನಂಗೆ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ನಾನು ಯಾವತ್ತೂ ನಿಮ್ಮ ಹತ್ರ ಬರಲ್ಲ. ನೋಡ್ದ ರಿಷಿ, ನೋಡ್ದ ಅವಳನ್ನ ಹೇಗ್ ಮಾತಾಡ್ತಾಳೆ ಅಂತ? ಯಾವನೋ ಕಟ್ಟಿರೋ ತಾಳಿನ ಕುತ್ತಿಗೆ ನೇತು ಹಾಕೊಂಡು ನನ್ನ ಲೈಫ್ ನೋಡ್ಕೋತೀನಿ ಅಂತಾಳೆ. ನೀನ್ ನಮ್ಮನ್ನ ಹೆಲ್ಪ್ ಕೇಳ್ತೀಯ ಅಂತ ನೋವಾಗ್ತಿಲ್ಲ ಕಣೆ. ಆದ್ರೆ ಈ ಮದ್ವೆಗೆ ಬರೋರು 1000 ಜನ ನಿನ್ ಕುತ್ತಿಗೆಲಿರೋ ತಾಳಿ ನೋಡಿ 1000 ಪ್ರಶ್ನೆ ಕೇಳ್ತಾರೆ. ಅದ್ರ ಬಗ್ಗೆ ನೋವಾಗ್ತಾ ಇದೆ. ಕಾಕ, ನಿಮ್ ಮರ್ಯಾದೆ ಕಳೆಯುವಂಥದ್ದು ಏನೂ ಆಗಲ್ಲ. ಬನ್ನಿ. ರಚನಾ, ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರು. ಅಲ್ಲ ಅಣ್ಣ, ನನ್ ಮೇಲಿನ ಕೋಪನ ಅಮ್ಮ ನಿನ್ ಮದ್ವೆಲಿ ಯಾಕೆ ತೋರಿಸ್ತಾ ಇದ್ದಾರೆ? ಅಮ್ಮ, ನಾನೀಗ ಏನ್ ತಾನೇ ಮಾಡಕ್ಕಾಗತ್ತೆ? ಸರಿ, ಮದ್ವೆಗೆ ಬರ್ಬೇಡ, ನೀನ್ ಮನೇಲೆ ಬಿದ್ದಿರು ಅಂತ ಹೇಳ್ತೀರಾ? ಸರಿ, ನಾನು ಬರೋದೇ ಇಲ್ಲ. ಯಾವನೋ ಕಟ್ಟಿದ ತಾಳಿನ ನನ್ನ ಮಗಳು ಕುತ್ತಿಗೆಯಲ್ಲಿ ಹಾಕೊಂಡು ಓಡಾಡ್ತಿದ್ದಾಳೆ ಅಂತ ಹೇಳೋದಕ್ಕಿಂತ ಮಗಳು ಬಂದೇ ಇಲ್ಲ ಅಂತ ಹೇಳೋದು ನಿಮಗೆ ಸುಲಭ ಅಲ್ವಾ? ಸರಿ, ನಾನು ಬರಲ್ಲ ಅಮ್ಮ. ರಚನಾ, ಪ್ಲೀಸ್. ಹೀಗೆ ಮಾತಾಡ್ತಿದ್ರೆ ಮಾತಿಗೆ ಮಾತು ಬೆಳೆಯುತ್ತೆ ಹೊರತು ಯಾವ ಸೊಲ್ಯೂಷನ್ ಸಿಗೋದಿಲ್ಲ. ಈಗ ನೀನು ಮದ್ವೆಗೆ ಬರ್ದೇ ಹೋದ್ರೆ ನಿಮ್ಮ ಅಣ್ಣ ಖುಷಿಯಾಗಿ ಮದುವೆ ಆಗ್ತಾನೆ ಅನ್ಕೊಂಡಿದ್ಯಾ? ಈ ಸಿಂಥದೆಲ್ಲ ಬಿಟ್ಬಿಡಿ. ತಾರಾ, ನೀನು ಅಷ್ಟೇ. ಈ ಸಿಟ್ಟು ಸೆಳವು ಇದೆಲ್ಲ ಬಿಟ್ಬಿಡು. ಒಳ್ಳೇದಾಗುತ್ತೆ, ಒಳ್ಳೇದಾಗ್ತಾನೆ ಇದೆ. ಪ್ಲೀಸ್, ಎಲ್ಲರೂ ಸಮಾಧಾನವಾಗಿ ಹೊರಡಿ. ಮಾಮ, ರಿಷಿ, ಪ್ಲೀಸ್ ಕಮ್. ರಿಷಿ,
ಅಂತಾನೆ ತಂದ್ ಮಾಡ್ಗವ್ರ ಹಿಂಗೆ ಈ ಮದ್ವೆ ಯಾವ್ದೇ ಯಜ್ಞ ಇಲ್ಲದೆ ನಡಿಬೇಕು ಅಂತ ಚೌರ ನಿಂತವ 1000 ಕಿತ್ತ ಕೇಳ್ಕೊಂಡಿವ್ನಿ. ಯಾವ ತೊಂದ್ರೆನೂ ಆಗಕ್ಕಿಲ್ಲ ಅಲ್ವಾ? ಮಗ ಟೆನ್ಷನ್ ಮಾಡ್ಕೋಬೇಡ. ಅನೇಕ ಎಲ್ಗೋಗ್ತಾಳೆ, ಇಲ್ಲಿಗೆ ಬರ್ಬೇಕು, ಒಂದೇ ಬೋತಾಳೆ. ಅವಳು ಬರಲ್ಲ ಅಜ್ಜಿ, ಬಂದ್ರು ಯಾವಾಗ್ಲೂ ಬರ್ತಾಳೆ. ಅಷ್ಟರಲ್ಲಿ ಮೇಷ್ಟ್ರ ಮತ್ತೆ ಕಮ್ಲಿ ಮದ್ವೆ ಆಗೋದ್ರೆ ಮದ್ವೆ ಅಂತೆ ಮದ್ವೆನೂ ಆಗಲ್ಲ, ಗಿದ್ಗೇನೂ ಆಗಲ್ಲ. ಅವಳು ಇಲ್ಲಿ ಬಂದೇ ಬರ್ತಾಳೆ, ನೋಡ್ತಾ ಇರು. ಇಲ್ಲ ಅಜ್ಜಿ, ಅವಳು ಬರ್ತಾಳೆ ಅನ್ನೋ ನಂಬಿಕೆ ನನ್ಗಿಲ್ಲ. ಅವಳು ಬರ್ಲಿ ಬರ್ದೇ ಹೋಗ್ಲಿ, ನಾನಂತೂ ಇವಾಗ ಸುಮ್ಮನೆ ಕೂರಕ್ಕಾಗಲ್ಲ. ಯಾಕಂದ್ರೆ ಇಷ್ಟೊತ್ತಿಗೆ ಅವಳು ಏನಾರು ಒಂದು ಕಿತಾಪತಿ ಮಾಡಿರ್ತಾಳೆ. ಅದಕ್ಕೂ ಮುಂಚೆ ನಾನು ಏನಾರು ಒಂದು ಮಾಡ್ಲೇಬೇಕು. ಈಗ ಏನ್ ಮಾಡಕ್ಕಾಗತ್ತೆ ಮಗ, ನಾವು ಕಾಯ್ಲೇಬೇಕು. ಹಾ ಅಜ್ಜಿ, ಅಮರಣ್ಣನು HMTನ ಕಳಿಸಿ ಮೇಷ್ಟ್ರನ್ನ ಎತ್ತಾಕೊಂಬರ ಕೇಳ್ಬಿಟ್ರೆ? ಅಯ್ಯೋ ನಿನ್ನ, ಹಂಗೇನಾದ್ರು ಮಾಡಿದ್ರೆ ಮದ್ವೆ ನಿಂತೋಗುತ್ತೆ ನೋಡು. ಈ ಮದ್ವೆ ನಿಲ್ಬಾರ್ದು. ಅದೇ ಮುಹೂರ್ತದಲ್ಲಿ ಅದೇ ಹುಡುಗನ ಜೊತೆ ನಿನ್ನ ಮದ್ವೆ ಆಗ್ಬೇಕು. ಅದೇ ತಾನೇ ನಮ್ ಗುರಿ. ಅಬ್ಬಾ, ಆದ್ರೂ ಅಜ್ಜಿ, ನಾನೇನಾರು ಒಂದ್ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೇನೆ ದಿನವಿಡೀ ಬೈಯೋಳ್ ನೀನು. ಈಗೇನು ನನ್ ಮದ್ವೆಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ಯಾ? ಅಜ್ಜಿ, ಅಜ್ಜಿ, ಏನು ಎಲ್ ಕಳ್ದೋದೆ? ಅದು ಅದು ನನಗೆ ನಿನ್ ಮದ್ವೆ ಮಾಡ್ಬೇಕು ನಾ ಆಸೆ. ಅದು ಒಳ್ಳೆ ಮನೆತನ, ಅವ್ರ ಮನೆ ಕಡೆ ಜೋರಾಗವ್ರೆ ಅಂತ. ಈಗ ನಿನಗೆ ಅಡ್ಡ ಬರೋನ್ನ ಅಡ್ಡಡ್ಡ ಸಿಗ್ದು ಮೇಷ್ಟ್ರ ಜೊತೆ ಮದ್ವೆ ಆಗಿ ಸೆಟ್ಲ್ ಆಗ್ಬಿಡು. ಒಂದು ಮಾತು ಹೇಳ್ತೀನಿ ಕೇಳು. ನಿಮ್ಮ ಅಣ್ಣನು HMT ಈ ವಿಷಯದಲ್ಲಿ ತಲೆ ಹಾಕೋದು ಬೇಡ. ನಾವಿದನ್ನ ಅವ್ರಿಗೆ ಹೇಳೋದು, ಅವ್ರು ಇನ್ನೇನೋ ಮಾಡೋದು, ಇದೆಲ್ಲ ಬೇಕಾ ಮಗ? ನಾವಿಬ್ರು ಸೇರ್ಕೊಂಡು ಇದನ್ನ ಡೀಲ್ ಮಾಡೋಣ, ಏನಂತೀಯ? ಆದ್ರೂ ಅಜ್ಜಿ, ಅಮರಣ್ಣ ಇದ್ರೆ ಏನೋ ಒಂಥರ ಧೈರ್ಯ. ಆಗೇನಾದ್ರೂ ಬೇಕು ಅಂದ್ರೆ ಅವ್ರಿಬ್ರನ್ನ ಕರ್ಸ್ಕೊಳ್ಳೋಣ, ಏನಂತೀಯ? ಕಮ್ಲಿ, ಕಮ್ಲಿ, ಏನವಿ ಅದು ಬಚ್ಚಿಡ್ತಾ ಇದ್ಯಾ? ಕಮ್ಲಿ, ನಿನ್ನೆ ಕೇಳ್ತಿರೋದು, ಅದೇನು ತೋರ್ಸು. ಕೊಡು ಕಮ್ಲಿ. ನನ್ ತವನೇ ಬಚ್ಚಿಡ್ಬೇಕಾ? ಏನಿದು ಕಮ್ಲಿ? ರಿಸಿ ಸರ್ ಪಕ್ಕ ಇರೋ ನಿನ್ನ ಹೆಸರನ್ನ ಯಾರೋ ಹೊಡೆದಾಕವ್ರೆ. ನೀನೇನ ಹಿಂಗ್ ಮಾಡ್ದ? ನೀನ್ ಹಿಂಗೆಲ್ಲ ಮಾಡಕ್ಕಿಲ್ಲ ಬಿಡು. ಏಳ್ ಕಮ್ಲಿ, ಯಾರಿದನ್ ಮಾಡಿದ್ದು? ಕಮಲಿ, ನಿನ್ನೆ ಕೇಳ್ತಿರೋದು, ಯಾರಿಂಗ್ ಮಾಡಿದ್ ಹೇಳು. ನಂಗ್ ಗೊತ್ತಿಲ್ಲ ನಿಂಗೆ. ಹಾ, ಹಂಗಂದ್ರೆ ಇದು ಪಕ್ಕ ಅನಿಕಂದ ಕಿತಾಪತಿ. ಹಿಂಗೆ ಅದು ಅನಿಕಾ ಅಲ್ಲ. ಮತ್ತಿನ್ ಯಾರು ಮಾಡಿರ್ತಾರೆ ಕಮ್ಲಿ? ಇದೆಲ್ಲ ಅವಳದೇ ಕೆಲ್ಸ. ನನಗ್ ಮೊದ್ಲಿಂದಾನು ಈ ಅನಿಕನ್ ಮ್ಯಾಕೆ ಅನುಮಾನ ಐತೆ. ಈ ಅನಿಕಾ ಈಟ್ ಬಿರ್ನ ಈಟೊಂದು ಒಳ್ಳೆಯವಳಾಗಕ್ಕೆ ಹೆಂಗ್ ಸಾಧ್ಯ ಅಂತ. ನಿನ್ನ ಮತ್ತೆ ರಿಸಿ ಸರ್ನ ಬ್ಯಾರೆ ಮಾಡಕ್ಕೆ ಅವಳು ಮಾಡಿರೋ ಪಿತೂರಿ ಏನ್ ಒಂದಾ ಎರಡ? ಈಗ ನೋಡಿದ್ರೆ ಅವಳು ದಿಢೀರ್ ಅಂತ ಬದ್ಲಾಗ್ಬಿಟ್ಲಾ? ನಿನಗೆಲ್ಲ ಭ್ರಮೆ ಮೆಟ್ಕೊಂಡಿರ್ಬೇಕು ಕಮ್ಲಿ.
ಕಣೋ. ನನಗೆ ಫ್ರಸ್ಟ್ರೇಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಆ ರಚನಾ ಏನೇನೋ ಮಾತಾಡ್ತಾಳೆ. ಎತ್ತ ಕರಳು ಮಕ್ಕಳ ಮದ್ವೆನ ಹೇಗೆಲ್ಲ ಮಾಡ್ಬೇಕು ಅಂತ ಕನ್ಸು ಕಟ್ಕೊಂಡಿರತ್ತೆ. ನಾನು ಹಾಗೆ ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ಇವಳು ಎಲ್ಲ ಒಡೆದು ಚೂರ್ ಚೂರ್ ಮಾಡ್ಬಿಟ್ಲು. ಇಷ್ಟೆಲ್ಲ ಆಗೋದಕ್ಕೆ ನಮ್ಮ ರಚನಾನೇ ಕಾರಣ ಅಂತ ನನಗೆ ಅರ್ಥ ಆದ್ರು ಕಮಲಿಗೆಲ್ಲ ಗೊತ್ತಿದ್ದು ಒಂದು ಮಾತು ಹೇಳಿಲ್ವಲ್ಲ ಅನ್ನೋದೊಂದೇ ನನ್ ಕೊರಗು. ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ಮಾ, ರಚನಾನ ಯಾರಿಗೂ ಹೇಳ್ಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ಲಂತೆ. ಅದಕ್ಕೆ ಆ ವಿಷಯನ ಯಾರಿಗೂ ಸಹ ಕಮಲಿ ಅವ್ರು ಹೇಳಿಲ್ಲ, ಇವನ್ ನನಗೂ ಕೂಡ. ಹಾಗೇನಾದ್ರೂ ಕಮಲಿ ಅವ್ರು ಮಾಡಿದ್ದು ನಿಮ್ಗೆ ತಪ್ಪು ಅನ್ಸಿದ್ರೆ ಕಮಲಿ ಅವ್ರನ್ನ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಕ್ ಹೇಳ್ತೀನಿ, ಓಕೆನಾ? ಬೇಡ ಕಣೋ, ನಿಮ್ಮಮ್ಮ ಅಷ್ಟು ಕ್ರೂರಿ ಅಲ್ಲ ಕಣೋ. ಸರಿ, ಇದನ್ನೆಲ್ಲ ನಾವಿಲ್ಲಿಗೆ ಬಿಟ್ಬಿಡೋಣ. ನಿನ್ನ ಮದುವೆ ಸಂಭ್ರಮನ ನಾನ್ ಕಿತ್ಕೊಳ್ಳೋಕೆ ಇಷ್ಟಪಡಲ್ಲ. ಒಬ್ಳು ತಾಯಿಯಾಗಿ ನಿನ್ನ ಖುಷಿನ, ನಿನ್ನ ಇಷ್ಟನ ನಾನು ಇಷ್ಟಪಡ್ಬೇಕು. ನೋಡು, ನಿಮ್ಮಮ್ಮ ನಗ್ತಿದ್ದಾಳೆ, ಖುಷಿಯಾಗಿದ್ದಾಳೆ, ಓಕೆನಾ? ಮಾ, ನೀನೇ ಹೇಳಮ್ಮ, ನನ್ನ ಜೀವನದಲ್ಲಿ ನಿನ್ನ ನಗುಗಿಂತ ಪ್ರೇಷಿಯಸ್ಸು ಬೇರೆ ಏನಿದೆ? ಈ ಮದುವೆ ವಿಷಯ ಒಂದ್ಬಿಟ್ರೆ ಈ ನಿಮ್ಮ ಋಷಿ ನಿಮ್ಮ ಮಾತನ್ನ ಯಾವುದೇ ವಿಷಯದಲ್ಲೂ ಮೀರಿಲ್ಲ. ಗೊತ್ತು ಕಣೋ, ನೀನೇನು ವರಿ ಮಾಡ್ಕೋಬೇಡ. ನನ್ನ ಮಗನಿಗೋಸ್ಕರ ನಾನು ಖುಷಿಯಾಗಿ ಮದುವೆ ಮನೆಗೆ ಬರ್ತೀನಿ, ಖುಷಿಯಾಗಿ ಮದುವೆ ಮಾಡಿಸ್ಕೊಡ್ತೀನಿ, ಸರಿನಾ? ಐ ಲವ್ ಯು ಸೋ ಮಚ್ ಮಾ. ಲವ್ ಯು ಮಗನೇ, ನನ್ನ ಬಂಗಾರ ಅಲ್ವಾ ನೀನು. ಬಾ ಹೋಗೋಣ. ನಡ್ರಿ. ಬಂದ್ಲು ನೋಡು, ಈಗ ಇಲ್ಗೂ ಮೂಗ್ ತೋರ್ಸಕ್ಕೆ. ಏಯ್, ಏನೇ ನಿಂದು? ನಾನು ನಿನಗೆ ಏನೇ ಮಾಡಿದ್ದೀನಿ? ಯಾವಾಗ್ಲೂ ನನ್ ಕಂಡ್ರೆ ಹುಡ್ಕೋತಾ ಇರ್ತೀಯಲ್ಲ. ನೀನ್ ಮಾಡೋ ಕೆಲ್ಸಗಳಿಗೆ ತಣ್ಣಗ್ ಮನಿಕಂಡ್ ನಿದ್ದೆ ಮಾಡಕ್ ಆಯ್ತದೆ ಅನ್ಕೊಂಡಿದ್ಯಾ? ಲುಕ್, ನಾನು ಯಾರ್ ನಿದ್ದೆನೂ ಹಾಳು ಮಾಡೋ ಕೆಲಸ ಮಾಡಿಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಇರ್ತೀನಿ. ಹೌದಾ? ಇದೇನಾ ನೀನ್ ಮಾಡೋ ಕೆಲ್ಸ? ಇದನ್ ಯಾರೇ ಮಾಡಿದ್ದು? ಓ ಮೈ ಗಾಡ್, ಇದೇನಿದು? ರಿಷಿ ಪಕ್ಕ ಕಮಲಿ ಹೆಸರು ಅಳ್ಸೋಗಿದೆ. ಹೀಗೆಲ್ಲ ಆಗ್ಬಾರ್ದು ಅಲ್ವಾ? ಇದು ಅಪಶಕುನ. ದಿಸ್ ಇಸ್ ಅ ವೆರಿ ಬ್ಯಾಡ್ ಸೈನ್. ಕಮಲಿ, ನಿನ್ಗೆ ಇದರಿಂದ ಬೇಜಾರಾಗಿದೆ ಅಲ್ವಾ? ಬೇಜಾರು ಮಾಡ್ಕೋಬೇಡ ಕಮಲಿ.